ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಮ್ಯಾಜಿಕ್ ಬಗ್ಗೆ ಮಾತಾಡೋಣ. ಮ್ಯಾಜಿಕ್ ಅಂದರೆ ಸಾಧಾರಣವಾಗಿ ನಮಗೇನು ಅನ್ಸುತ್ತೆ, ಯಾರೋ ಅಬ್ರಕಡಾಬ್ರಾ ಅಂತ ಹೇಳ್ತಾರೆ, ಅವರ ಕೈ ಚಳಕದಿಂದ ಅಥವಾ ನಮ್ಮನ್ನು ಕಣ್ ಕಟ್ಟಿಸಿ ಏನೋ ಒಂದು ಅವರ ಟೋಪಿಯಿಂದ ಒಂದು ಮೊಲವನ್ನು ತೆಗಿತಾರೆ, ಅಥವಾ ನಮಗೆ ಏನೋ ಮಾಡಿ ನಮಗೆ ಮೋಸವನ್ನು ಮಾಡ್ತಾರೆ. ಅಂದರೆ ನಮ್ಮ ಕಣ್ ಕಟ್ಬಿಟ್ಟು ಅವ್ರ ಕೈ ಚಳಕದಿಂದ ನಮ್ಮ ಗಮನವನ್ನು ಬೇರೆ ಕಡೆ ತೊಗೊಂಡು ಹೋಗಿ ನಮಗೆ ಇನ್ನೇನೋ ತೋರಿಸ್ತಾರೆ. ಸೊ ನಮ್ಗನ್ಸುತ್ತೆ ಓ ಇದು ಮ್ಯಾಜಿಕ್ ಅಂತ ಹೇಳಿ ನಾವೆಲ್ಲ ಕ್ಲಾಪ್ ಮಾಡ್ತೀವಿ. ಆದರೆ ಇದು ನಮ್ಮನ್ನು ಮೂರ್ಖರನ್ನು ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಅವರು ಇದು ಎಷ್ಟೊಂದು ಕಡೆ ಬಂದಿದೆ ಕೂಡ, ಹೇಗೆ ಮ್ಯಾಜಿಕ್ ಟ್ರಿಕ್ಸ್ ಮಾಡ್ತಾರೆ ಅಂತ. ಆದರೆ ನಿಜವಾದ ಮ್ಯಾಜಿಕ್ ಅಂದರೆ ಏನು ಅಂತ ಈ ಸಂಚಿಕೆಯಲ್ಲಿ ಕಲಿಯೋಣ. ನಿಜವಾದ ಮ್ಯಾಜಿಕ್ ಏನು ಅಂದರೆ ಎಲ್ಲನೂ ಮ್ಯಾಜಿಕ್ಕು. ಈ ಇಡೀ ಸೃಷ್ಟಿನೇ ಮ್ಯಾಜಿಕ್ಕು. ಈ ಇಡೀ ಬ್ರಹ್ಮಾಂಡದಲ್ಲಿ ಯಾವ ಸೃಷ್ಟಿಯ ರಚನೆ ಆಗಿದೆ ಅದೇ ಒಂದು ದೊಡ್ಡ ಮ್ಯಾಜಿಕ್ಕು, ಅದೇ ಮೊದಲನೆಯ ಮ್ಯಾಜಿಕ್ಕು, ಅದೇ ಮೂಲ ಮ್ಯಾಜಿಕ್ಕು. ಅದಕ್ಕಿಂತ ದೊಡ್ಡ ಮ್ಯಾಜಿಕ್ ಬೇರೆ ಯಾವುದೂ ಇಲ್ಲ. ಯಾಕಂದರೆ ಈ ಪ್ರಪಂಚ ಆಗಿರಲಿ ಅಥವಾ ಬೇರೆ ಯಾವುದೇ ಪ್ರಪಂಚ ಆಗಿರಲಿ, ಯಾವುದನ್ನು ನಿಯಂತ್ರಿಸ್ತಾ ಇದೆ ಅಂದರೆ ಈ ಮ್ಯಾಜಿಕ್ಕೇನೆ. ಈ ಮಾತು ನಾವು ಸಾಧಾರಣವಾಗಿ ಕೇಳಿರ್ತೀವಿ, ಈ ಪ್ರಪಂಚದಲ್ಲಿ ಪರಮಾತ್ಮನ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಲುಗಾಡಲ್ಲ ಅಂತ. ಸೊ ಅದೇನೇ ಒಂದು ದೊಡ್ಡ ಮ್ಯಾಜಿಕ್ಕು. ಮ್ಯಾಜಿಕ್ ಅಂದರೆ ಏನು ಅಂದರೆ ಅದು ಜಸ್ಟ್ ಒಂದು ಹೆಸರು. ಯಾವುದಕ್ಕೆ ಅಂದರೆ ಈ ಬ್ರಹ್ಮಾಂಡದಲ್ಲಿ ಯಾವ ಶುದ್ಧ ತತ್ವಗಳಿದೆ, ಈ ಬ್ರಹ್ಮಾಂಡವನ್ನು ನಡೆಸೋದಕ್ಕೆ, ನಿಯಂತ್ರಿಸೋದಕ್ಕೆ ಶುದ್ಧ ತತ್ವಗಳು, ಪ್ಯೂರ್ ಪ್ರಿನ್ಸಿಪಲ್ಸ್ ಅಂತ ಏನಿದೆ, ಅದರ ಜ್ಞಾನವನ್ನು ಪಡೆದು ಅದನ್ನು ಹೇಗೆ ಉಪಯೋಗಿಸ್ತಾರೋ ಅದೇನೇ ಮ್ಯಾಜಿಕ್ಕನ್ನು ಸೃಷ್ಟಿ ಮಾಡುತ್ತೆ. ನಿಜವಾದ ಮ್ಯಾಜಿಕ್ ಯಾವುದು ಅಂದರೆ ಸಮಯ ಮತ್ತು ಈ ಎಲಿಮೆಂಟಲ್ಸ್. ಸಮಯ ಅಂದರೆ ಟೈಮ್, ಮತ್ತು ಎಲಿಮೆಂಟಲ್ಸ್ ಅಂದರೆ ಈ ಪಂಚಮಹಾಭೂತಗಳು. ಇದನ್ನು ಬೇರೆ ಬೇರೆ ಲೆವೆಲ್ಸಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಉಪಯೋಗಿಸ್ತಾರೋ ಅದು ಒಂದು ಮ್ಯಾಜಿಕ್ನ ಕ್ರಿಯೇಟ್ ಮಾಡುತ್ತೆ. ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಯಾವಾಗ ಜಯದ್ರಥನ ಕೊಲ್ಲಬೇಕು ಅಂತ ಪ್ರತಿಜ್ಞೆ ಮಾಡಿರ್ತಾನೆ ಅರ್ಜುನ, ಸೂರ್ಯಾಸ್ತ ಆಗೋಕ್ಕೆ ಮುಂಚೆ ಅಂತ, ಅದು ಸಮಯ ಕಳೆದು ಹೋಗ್ತಾ ಇದ್ದಂಗೆ ಅದು ಇನ್ನೂ ಜಯದ್ರಥನ ಕೊಲ್ಲದೇ ಇದ್ದಾಗ, ಕೊಂದಿರಲ್ಲ, ಆವಾಗ ಕೃಷ್ಣ ಏನು ಮಾಡ್ತಾನೆ, ಸುದರ್ಶನ ಚಕ್ರದಿಂದ ಸೂರ್ಯಾಸ್ತ ಆಗೋಗಿರೋ ಹಾಗೆ ಒಂದು ಭ್ರಮೆಯನ್ನು ಉಂಟು ಮಾಡ್ತಾನೆ. ಸೊ ಇದು ಹೇಗೆ ಸಾಧ್ಯ ಅಂದರೆ ಇದು ಒಂದು ಮ್ಯಾಜಿಕ್. ಸೊ ಯಾರಿಗೆ ಈ ಪ್ರಕೃತಿಯನ್ನು ತುಂಬ ಅರ್ಥ ಮಾಡ್ಕೊಂಡಿರ್ತಾರೆ, ಇದು ಹೇಗೆ ಕಾರ್ಯನಿರ್ವಹಣೆ ಆಗತ್ತೆ ಅಂತ ತಿಳುವಳಿಕೆ ಇರುತ್ತೆ, ಅವರ ಆತ್ಮದ ಸುಸಂಬದ್ಧತೆ ಅಂದರೆ ಇಂಟರ್ನಲ್ ಕೊಹರೆನ್ಸ್ ತುಂಬ ಹೈ ಲೆವೆಲಲ್ಲಿ ಸ್ಟ್ರಾಂಗ್ ಆಗಿರುತ್ತೆ, ಯಾವಾಗ ಅವರು ಬ್ರಹ್ಮಾಂಡದ ನಿಯಮನ ಪಾಲನೆ ಮಾಡ್ತಾ ಇರ್ತಾರೆ, ಅಂತಹ ಹೈಯರ್ ಬೀಯಿಂಗ್ಸ್, ಋಷಿಗಳು, ಅವತಾರ, ಪರಮಾತ್ಮ, ಅವ್ರಿಗೆಲ್ಲ ಈ ಮ್ಯಾಜಿಕ್ನ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಒಂದೇ ಒಂದು ಮ್ಯಾಜಿಕ್ ಯಾವಾಗಲೂ ಇರುತ್ತೆ. ಮ್ಯಾಜಿಕ್ ನಡೆಯೋದು ಒಂದೇ ಒಂದು ಕಾರಣದಿಂದ. ಅದು ಯಾವುದು ಅಂದರೆ ಕೊಹರೆನ್ಸ್ ಅಂದರೆ ಏನು ಅಂತ ನಾವು ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ. ಸೊ ಈ ಆತ್ಮದ ಕೊಹರೆನ್ಸ್ ಯಾವಾಗ ಪ್ರಬಲವಾಗಿರುತ್ತೆ ಅದರಿಂದಾನೇ ಮ್ಯಾಜಿಕ್ ನಡೆಯೋದು ಸಾಧ್ಯತೆ. ಪರ್ಫೆಕ್ಟ್ ಕೊಹರೆನ್ಸ್ ಹಾಗಾದರೆ ಯಾರಿಗಿರುತ್ತೆ ಅಂದರೆ ಪರಮಾತ್ಮನಿಗೆ ಮಾತ್ರ. ಸೊ ನಮ್ಮಲ್ಲೆಲ್ಲ ಪಾರ್ಷಿಯಲ್ ಲಿಮಿಟೆಡ್ ಕೊಹರೆನ್ಸ್ ಇರುತ್ತೆ. ಹೈಯರ್ ಬೀಯಿಂಗ್ಸ್ಗೆಲ್ಲ ನಮ್ಮ ಕೊಹರೆನ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಯಾರು ಹೋಗ್ತಾ ಇರ್ತಾರೆ ಹೈಯರ್ ಬೀಯಿಂಗ್ಸ್ಗೆ, ಅವ್ರಿಗೆ ಇನ್ನೂ ಹೆಚ್ಚಿರುತ್ತೆ. ಮತ್ತು ಹೈಯೆಸ್ಟ್ ಪರ್ಫೆಕ್ಟ್ ಕೊಹರೆನ್ಸ್ ಯಾರಿಗಿರುತ್ತೆ ಅಂದರೆ ಪರಮಾತ್ಮನಿಗೆ. ಸೊ ಹಾಗಾದರೆ ಇದರಿಂದ ನಾವು ಏನು ತಿಳಿಬೋದು ಅಂದರೆ, ಗ್ರೇಟೆಸ್ಟ್ ಮೆಜಿಷಿಯನ್ ಯಾರು ಅಂದರೆ ಪರಮಾತ್ಮನೇ. ಆದರೆ ನಾವು ಮ್ಯಾಜಿಕ್ನ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ, ನಮಗೆ ಏನೋ ಒಂದು ಗೊತ್ತಿಲ್ಲ, ನಮ್ಗೆ ಯಾವುದು ಗೊತ್ತಿಲ್ವೋ ಅದು ಘಟಿಸಿದಾಗ ಅದು ನಮಗೆ ಮ್ಯಾಜಿಕ್ ಅಂತ ಅನಿಸುತ್ತೆ. ಯಾಕಂದರೆ ಅಯ್ಯೋ ಇದು ನಮಗೆ ಗೊತ್ತೇ ಇಲ್ಲ, ಹೇಗೆ ನಡೀತಿದ್ದು, ಹೇಗಾಗೋಯ್ತು ಅಂತ ನಮ್ಗೆ ಅನಿಸುತ್ತಲ್ಲ, ಅದನ್ನು ನಾವು ಮ್ಯಾಜಿಕ್ ಅಂತ ಅನ್ಕೋತೀವಿ. ಯಾಕಂದರೆ ಈ ಬ್ರಹ್ಮಾಂಡದಲ್ಲಿ ನಮಗೆ ಸುಮಾರು ವಿಷಯ ಗೊತ್ತಿಲ್ಲ. ಆ ಗೊತ್ತಿಲ್ಲದೇ ಇರೋ ವಿಷಯ ನಡೆದಾಗ ನಮಗೆ ಅದು ಮ್ಯಾಜಿಕ್ ಅನಿಸುತ್ತೆ. ಉದಾಹರಣೆಗೆ ಒಂದು ಯಾವುದೋ ಸೌತ್ ಅಮೆರಿಕಾನಲ್ಲಿ ಯಾವುದೋ ಕಾಡಲ್ಲಿ ಒಂದು ಬುಡಕಟ್ಟ ಜನಾಂಗ, ಅವ್ರು ಯಾವತ್ತೂ ಫೋನನ್ನು ನೋಡೇ ಇಲ್ಲ, ಅವ್ರಿಗೆ 5 ಮೈಲಿ ದೂರದಲ್ಲಿ ಇನ್ಯಾವುದೋ ವ್ಯಕ್ತಿ ಜೊತೆ ಅವ್ರು ಮಾತಾಡೋಕ್ಕಾಯ್ತು ಅಂದರೆ ಅವ್ರಿಗೆ ಇದು ಹೆಂಗೆ ಸಾಧ್ಯ, ಇದು ಒಂದು ಮ್ಯಾಜಿಕ್ ಅಂತ ಅವ್ರಿಗೆ ಅನಿಸುತ್ತೆ. ಯಾಕಂದರೆ ಅವ್ರು ಯಾವತ್ತೂ ಫೋನ್ ನೋಡಿಲ್ಲ, ಅವ್ರ ಫೋನ್ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ, ಹಾಗಾಗಿ ಅವ್ರಿಗೆ ಅದು ಮ್ಯಾಜಿಕ್ ಅಂತ ಅನಿಸುತ್ತೆ. ಅದೇ ರೀತಿಯಲ್ಲಿ ನಮಗೆ ಯಾವುದು ತಿಳುವಳಿಕೆ ಇಲ್ವೋ ಅದು ನಡೆದಾಗ ನಮಗದು ಮ್ಯಾಜಿಕ್ ಅಂತ ಅನಿಸುತ್ತೆ ಅಷ್ಟೇ. ಆದರೆ ನಿಜವಾದ ಮ್ಯಾಜಿಕ್, ದೊಡ್ಡ ಮ್ಯಾಜಿಕ್ ಯಾವುದು ಅಂದರೆ ಡಿವೈನ್ ಮ್ಯಾಜಿಕ್. ಯಾಕಂದರೆ ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿ ಆಯಿತು, ಇದೆಲ್ಲ ಹೇಗೆ ನಡೀತಾ ಇದೆ, ಅದೇನೇ ನಿಜವಾದ ಮ್ಯಾಜಿಕ್. ಇನ್ನೊಂದು ಏನು ಅಂದರೆ, ನಾವೆಲ್ಲರೂ ಯಾವುದೋ ಒಂದು ಮೆಜಿಷಿಯನ್ಗೆ ಕೆಲಸವನ್ನು ಮಾಡ್ತಾನೇ ಇದ್ದೀವಿ.
ಅಂದರೆ ದುಷ್ಟತನೂ ಮ್ಯಾಜಿಕ್ನ ತೋರಿಸುತ್ತೆ, ಆದರೆ ಅದು ರಿಯಲ್ ಮ್ಯಾಜಿಕ್ ಅಲ್ಲ. ದುಷ್ಟತನ ಅಂದರೆ ಯಾರು ದುಷ್ಟ ರೀತಿಯಲ್ಲಿ ಸಾಮ್ರಾಜ್ಯವನ್ನು ನಡೆಸ್ತಾ ಇರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಈ ಕಲಿಯುಗದಲ್ಲಿ ಯಾವ ಕಲಿ ರಾಜ ಈ ದುಷ್ಟತನದಿಂದ ಈ ಸಾಮ್ರಾಜ್ಯವನ್ನು ಕಲಿಯುಗವನ್ನು ನಡೆಸ್ತಾ ಇದ್ದಾನೆ, ಅದೂ ಮ್ಯಾಜಿಕ್ಕೆ, ಆದರೆ ಅದು ರಿಯಲ್ ಮ್ಯಾಜಿಕ್ ಅಲ್ಲ, ಅದು ಟ್ರಿಕ್, ನಮ್ಮನ್ನು ಮೋಸ ಮಾಡಿ ಆಳ್ವಿಕೆಯನ್ನು ಮಾಡ್ತಾ ಇರೋದು. ಸೊ ಹಾಗಾಗಿ ನಾವು ಯಾವುದೋ ಒಂದು ಮೆಜಿಷಿಯನ್ಗೆ ನಾವು ಕೆಲಸ ಮಾಡ್ತಾನೇ ಇರ್ತೀವಿ. ನಾವು ಯಾವ ಮೆಜಿಷಿಯನ್ಗೆ ಕೆಲಸ ಮಾಡಬೇಕು ಅನ್ನೋದನ್ನು ನಮ್ಮ ಇಚ್ಛಾಪೂರ್ವಕವಾಗಿ ಜ್ಞಾನಪೂರ್ವಕವಾಗಿ ನಾವು ಅದನ್ನು ಆಯ್ಕೆ ಮಾಡ್ಕೋಬೇಕು. ಯಾಕಂದರೆ ನಾವು ರಿಯಲ್ ಮ್ಯಾಜಿಕ್, ಪರಮಾತ್ಮನ ಮ್ಯಾಜಿಕ್ಗೆ ನಾವು ಅಲೈನ್ ಆಗಿ ಅದನ್ನು ನಾವು ಚೂಸ್ ಮಾಡಿದಾಗ, ಅದನ್ನು ಆಯ್ಕೆ ಮಾಡಿಕೊಂಡಾಗ ನಮಗೆ ಉನ್ನತಿಯ ಕಡೆ ಕರ್ಕೊಂಡು ಹೋಗುತ್ತೆ. ಅದನ್ನು ಯಾವಾಗ ಈ ದುಷ್ಟತನಕ್ಕೆ ನಾವು ಆ ಮ್ಯಾಜಿಕ್ಗೆ ನಾವು ಬಲಿ ಪಶುವಾಗಿ ಅದಕ್ಕೆ ಬಿದ್ದಾಗ ಅದು ನಮ್ಮನ್ನು ಅವನತಿಯ ಕಡೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಈ ತಿಳುವಳಿಕೆ ಜ್ಞಾನ ನಮ್ಮಲ್ಲಿ ಬರಬೇಕು. ಯಾವುದು ಸರಿ ಯಾವುದು ತಪ್ಪು ಅನ್ನೋ ಜ್ಞಾನವನ್ನು ಬೆಳೆಸ್ಕೊಂಡು ಅದರ ಕಡೆ ನಾವು ಹೋದಾಗ ನಾವು ಸರಿಯಾದ ಮ್ಯಾಜಿಕ್ನ ಆಯ್ಕೆ ಮಾಡ್ಕೊಂಡಂಗೆ. ಸೊ ಹಾಗಾದರೆ ನಾವು ಕೂಡ ರಿಯಲ್ ಮ್ಯಾಜಿಕ್ ಅಂದರೆ ಏನು ಅಂತ ತಿಳ್ಕೊಂಡು ಇದರ ಕಡೆ ಹೋಗೋದು ಹೇಗೆ ಅಂತ ಅದರ ಜ್ಞಾನವನ್ನು ಪಡೀತಾ ಉನ್ನತಿಯನ್ನು ಪಡೆಯೋಣ. ಹಾಗಾದರೆ ಮತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.